ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ASVK ಇನ್ಫೋ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರೋದು ಟಾಟಾ ನೆಕ್ಸಾನ್ EV ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಲು. ಇದು ಬಂದು ಟಾಪ್ ಎಂಡ್ ಮಾಡೆಲ್, ಪರ್ಲ್ ವೈಟ್ ಕಲರಲ್ಲಿದೆ. ಟಾಟಾ ನೆಕ್ಸಾನ್ XZ ಪ್ಲಸ್ ಲಕ್ಸುರಿ ಅಂತ. ಇದು ಟಾಪ್ ಎಂಡು ಆಲ್ಮೋಸ್ಟ್ ನಿಮಗೆ 18 lakhs ಆಗುತ್ತೆ ಬ್ಯಾಂಗ್ಳೂರಲ್ಲಿ ಆನ್ ರೋಡ್ ಪ್ರೈಸ್ ನಿಮಗೆ. ಸೊ ಇದಕ್ಕೆ ಬಿಟ್ಟರೆ ಬೇಸಿಕಲ್ಲಿ ಸ್ಟಾರ್ಟ್ ಆಗೋದು ನಿಮಗೆ XM ವೇರಿಯಂಟು, ಆಮೇಲೆ XZ ಪ್ಲಸ್ ಇದೆ. ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಎಕ್ಸ್ಟ್ರಾ ಅಂತಂದರೆ ನಿಮಗೆ ಸನ್ ರೂಫ್ ಸಿಗುತ್ತೆ, ಮತ್ತು ಆಟೋ ಹೆಡ್ ಲ್ಯಾಂಪ್ ಆ್ಯಂಡ್ ಆಟೋ ಸೆನ್ಸಿಂಗ್ ವೈಪರ್ಸ್ ಇರುತ್ತೆ. ಮತ್ತು ನಿಮಗೆ ಇದರಲ್ಲಿ 3 ಕಲರ್ ಆಪ್ಷನ್ ಸಿಗುತ್ತೆ EVನಲ್ಲಿ. ಒಂದು ಡಾರ್ಕ್ ಎಡಿಷನು, ಇನ್ನೊಂದು ಬ್ಲೂ, ಮತ್ತು ಇನ್ನೊಂದು ಪರ್ಲ್ ವೈಟ್. ಇವಾಗ ನೀವೇನು ನೋಡ್ತಿದ್ದೀರೋ ನಾವು ರಿವ್ಯೂ ಮಾಡ್ತಿರೋದು ಇದು. ಸೊ ಈ ಕಾರ್ ಒಂದು ನನ್ನ ಫ್ರೆಂಡ್ ರೋಹನ್ ಅಂತ ಅವ್ರು ತೊಗೊಂಡಿದ್ದು. ಸೊ ತೊಗೊಂಡಾಗ ನನಗೆ ಕಾರು ರಿವ್ಯೂ ಮಾಡಿ ಅಂತ. ಸೊ ಹಾಗಾಗಿ ನನಗೆ ಮೇಯ್ನಾಗಿ ಬೇಕಾಗಿದ್ದು ಓನರ್ ಯೂಸರ್ ಎಕ್ಸ್ಪೀರಿಯನ್ಸ್ ಬೇಕಿತ್ತು. ಸೊ ಹಾಗಾಗಿ ಇವತ್ತು ಅವ್ರನ್ನ ಕರೆಯೋಣ. ವೆಲ್ಕಮ್ ರೋಹನ್, ಬನ್ನಿ. ಹಾಯ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಸರ್, ನೀವು? ನಾನು ಬಿಂದಾಸ್, ಆರಾಮ್. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ಹೊಸ ಕಾರ್ ತೊಗೊಂಡಿದ್ದೀರಾ. ಎಷ್ಟು ದಿನ ಆಯಿತು ತೊಗೊಂಡು? ಸರ್ ನಾವು ತಗೊಂಡು 4 months ಆಯ್ತು ಸರ್. ಎಷ್ಟು ಕಿಲೋಮೀಟರ್ ಓಡಿದೆ ಈಗ ಇದು? 5000 ಚೇಂಜ್ ಓಡಿದೆ ಸರ್. ಓಕೆ, EV ಕಾರೇ ಯಾಕೆ ತೊಗೋಬೇಕಿತ್ತು? ಬೇರೆ ಎಷ್ಟೊಂದು ಕಾರ್ಗಳು ಪೆಟ್ರೋಲ್ ವೇರಿಯಂಟ್ ಇನ್ನೂ EV ಅಂದರೆ ಸಿಟಿಗೆಲ್ಲ ಬೆಸ್ಟ್ ಯೂಸ್ ಸರ್. ಇವಾಗ ಆಲ್ಮೋಸ್ಟ್ ಕಿಲೋಮೀಟರ್ಗೆ 80 ಪೈಸಾ ಬೀಳುತ್ತೆ. ಮತ್ತೆ ಈ ಸಿಟಿ ಟ್ರಾಫಿಕ್ಗೆ ಅದಕ್ಕೆ ಗೇರ್ಲೆಸ್ ಇದು, ಆರಾಮಾಗಿ ಹೋಗಿ ಬರ್ಬೋದು ಸಿಟಿಗೆ. ಮತ್ತೆ ನಾನು ಡೈಲಿ ಯೂಸ್ಗೆ ಆಲ್ಮೋಸ್ಟ್ ಒಂದು 100 kilometers ರೇಂಜ್ ಇರುತ್ತೆ. ಒಂದು ಡೈಲಿ 100 kilometers ಆಗುತ್ತೆ, ಡೈಲಿ ಇರುತ್ತೆ. ಅಥವಾ ನಮ್ಮ ಅಪ್ಪ ಯಾರನ್ನ ಎತ್ಕೊಂಡು ಹೋದ್ರು ಅವ್ರದ್ದು ಅಷ್ಟು ಇರುತ್ತೆ. ಓಕೆ. ಸೊ ಡೀಸೆಲ್ ಹಾಕಷ್ಟಿರಲ್ಲ, ಪೆಟ್ರೋಲ್ ಹಾಕಷ್ಟಿರಲ್ಲ. ಮತ್ತೆ ಡೀಸೆಲ್ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಇದೆ. ಸೊ ಎಲೆಕ್ಟ್ರಿಕ್ ತಗೊಂಡು ತುಂಬ ಯೂಸ್ ಆಗಿದೆ ಸರ್, ತಗೊಂಡಾಗಿಂದ ಭಾಳ ಬೆನಿಫಿಟ್ ಆಗಿದೆ ಅಂತ ಹೇಳ್ತೀರಾ. ಸೊ ಹಾಗಾದರೆ ಇನ್ನಷ್ಟು ನಾವು ನಿಮ್ಮ ಹತ್ರ ತಿಳ್ಕೊಳ್ಳೋಣ. ಸೊ ರೋಹನ್, ನೀವು ತೊಗೊಂಡು ಈ 4 monthsಲ್ಲಿ ಯಾವುದಾದ್ರೂ ಲಾಂಗ್ ಡ್ರೈವ್ ಅಂತ ಎಲ್ಲರೂ ಹೋಗಿದ್ದೀರಾ? ಹಾಂ ಸರ್, ಹೋಗಿದ್ವಿ. ನಾವು 5 members ಫುಲ್ ವೆಯ್ಟ್ ಇರೋರು ಹೋಗಿದ್ವಿ. ನಂದಿ ಹಿಲ್ಸ್ಗೆ ಹೋಗಿದ್ವಿ. ಓಕೆ. ఎక్కుವಾಗ ಆರಾಮಾಗಿ ಎಕ್ತು. ಏನು ಪ್ರಾಬ್ಲಮ್ಮು ಇಂದ ಜರ್ಕ್ ಆಗೋದು ಅದು ಇದು ಏನು ಪ್ರಾಬ್ಲಮ್ ಆಗಿಲ್ಲ. ಮತ್ತೆ ఎక్కుವಾಗ ರೇಂಜು 150 ಅಷ್ಟು ತೋರಿಸಿತ್ತು. ಮತ್ತೆ ಇಳಿಸ್ಬೇಕಿದ್ರೆ 210 ತೋರಿಸ್ತು ರೇಂಜ್. ಅಂದ್ರೆ ಇದ್ರಲ್ಲಿ ರೀಜನ್ ಆಗುತ್ತೆ ಪವರ್ ಈ ವೀಲ್ಸ್ ಇಂದ. ಮತ್ತೆ ಬ್ಯಾಟ್ರಿಗೆ ರಿಟರ್ನ್ ಫ್ಲೋ ಆಗುತ್ತೆ ಎನರ್ಜಿ. ಅಂದ್ರೆ ನೀವು ಆಕ್ಸಿಲೇಟರ್ ಪ್ರೆಸ್ ಮಾಡಲಿಲ್ಲ ಅಂದ್ರೆ ಆಕ್ಸಿಲೇಟರ್ ಪ್ರೆಸ್ ಮಾಡಲಿಲ್ಲ ಅಂದ್ರೆ ರೀಜನ್ ಆಗುತ್ತೆ ಪವರ್. ಸೊ ಅದೊಂದು ಫೀಚರ್ ಚೆನ್ನಾಗಿ ಕೊಟ್ಟಿದ್ದಾನೆ. ಪ್ಲಸ್ ಇದರಲ್ಲಿ ಬ್ಯಾಟ್ರಿ ಏನಂದ್ರೆ ಕೆಳಗಡೆ ಚಾಸಿಸ್ ಅಲ್ಲಿ ಕೊಟ್ಟಿದ್ದಾನೆ. ಹೌದು. ಸೊ ಬ್ಯಾಟ್ರಿ ಪ್ರಾಬ್ಲಮ್ ಬರಲ್ಲ ಇದರಲ್ಲಿ. ಬ್ಯಾಟ್ರಿ ಹೀಟ್ ಆಗೋದಾಗ್ಲಿ ಅಥವಾ ಅಂತ ಪ್ರಾಬ್ಲಮ್ ಇರಲಿಲ್ಲ. ಮತ್ತೆ ಈ ಡೀಸೆಲ್ ಕಾರ್ ಆದ್ರೆ ಬೆಳಗ್ಗೆ ಕಾರ್ ಎತ್ತಿದ ತಕ್ಷಣ ರೈಸ್ ಮಾಡೋದು ಅದು ಇದು ಸ್ವಲ್ಪ ಹೊತ್ತು ಇಂಜಿನ್ ಹೀಟ್ ಆಗೋದು ಅಂತ. ಸೊ ಇದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಸ್ಟಾರ್ಟ್ ಮಾಡಿದ ತಕ್ಷಣ ಹಂಗೆ ಎತ್ಕೊಂಡು ಹೋಗ್ತಿರ್ಬೋದು. ಮತ್ತೆ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಇವಾಗ ಬೆಸ್ಕಾಮ್ ಅವರು 135 ports ಮಾಡಿದ್ದಾರೆ. ಬೆಂಗಳೂರು ಅರೌಂಡ್ ಬೆಂಗಳೂರು 135 ports ಮಾಡಿದ್ದಾರೆ ಬೆಸ್ಕಾಮ್ ಕಡೆಯಿಂದ. ಸೊ ಅದೊಂದು ಇನಿಷಿಯೇಟಿವ್ ತಗೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಸೊ ಅದರಲ್ಲಿ ಪರ್ ಯೂನಿಟ್ 7 rupees ಬೀಳುತ್ತೆ. ಸೊ ಫುಲ್ ಚಾರ್ಜ್ಗೆ ಒಂದು ಅಪ್ರಾಕ್ಸಿಮೇಟ್ ಒಂದು 200 rupees ಬೀಳ್ಬೋದು. 200 rupees ಅಂದ್ರೆ ಎಷ್ಟು ಯೂನಿಟ್ ಬೇಕಾಗಬಹುದು? ಅದೇ 30 units ಫುಲ್ ಅಪ್ರಾಕ್ಸಿಮೇಟ್ ಅಲ್ಲೇ 210 rupees ಬರುತ್ತೆ ಅಷ್ಟೇ. ಸೊ ನೀವು ಅದೇ ಏನಾದರೂ ಪೆಟ್ರೋಲ್ ಆರ್ ಡೀಸೆಲ್ ನಲ್ಲಿ ನೀವು 200 kilometers ಡ್ರೈವ್ ಮಾಡಬೇಕಂದ್ರೆ ಆಲ್ಮೋಸ್ಟ್ ನೀವು 20 kilometers ಮೈಲೇಜ್ ಅಂದ್ಕೊಂಡ್ರು 1000 rupees ಪೆಟ್ರೋಲ್ ಅಥವಾ ಡೀಸೆಲ್ ಅಂತೂ ಹಾಕಿಸ್ಲೇಬೇಕು. 1000 rupees ಹಾಕಿ. ಸೊ ಆಲ್ಮೋಸ್ಟ್ EV ನಲ್ಲಿ ನೀವು ಏನಿಲ್ಲ ಅಂದ್ರೆ 200 kilometersಗೆ 800 rupees ಸೇವ್ ಮಾಡ್ಬೋದು. ಗುಡ್. ಇದೊಂದು ಬೆಸ್ಟ್. ಒಂದೇನಂದ್ರೆ ಈ ಲಿಥಿಯಂ ಇಂಡಿಯಾಲ್ ಅವೈಲೇಬಲ್ ಇಲ್ದಿರ ಇರೋದ್ರಿಂದ ಕಾರ್ ಸ್ವಲ್ಪ ಕಾಸ್ಟ್ಲಿ. ಹೌದು. ಲಿಥಿಯಂ ಅಯಾನ್ ಬ್ಯಾಟರೀಸ್ 18.3 ಬಿತ್ತು ಕಾರು. ಓಕೆ, 18.3 ಆಯ್ತು. ಸೊ ಅದೇ ಅಷ್ಟು ಬಿಟ್ರೆ ಕಾರ್ ಅಂತೂ ಒಂದು ಮಾತು ಹೇಳಂಗಿಲ್ಲ. ಸ್ಪೋರ್ಟ್ಸ್ ಮಾಡಲ್ ಅಂತೂ ಕೇಳಂಗಿಲ್ಲ. ಪಿಕಪ್ ಎಲ್ಲ ಡೆಫಿನೆಟ್ಲಿ. ಆಮೇಲೆ ಸೇಫ್ಟಿಲಂತೂ 5 star ಗ್ಲೋಬಲ್ ಎನ್ಕ್ಯಾಪ್ ಅಲ್ಲಿ 5 star ಕೊಟ್ಟಿದ್ದಾರೆ. ಮತ್ತೆ ಇದೆಲ್ಲ ಅಲ್ಯೂಮಿನಿಯಂ ಕೊಟ್ಟಿದ್ದಾನೆ. ಈ ಪ್ರೊಟೆಕ್ಷನ್ಗೋಸ್ಕರ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಮುಂದೆ ಬ್ಯಾನೆಟ್ಗೆಲ್ಲ ಪ್ರೊಟೆಕ್ಷನ್ಗಾಗಿ ಒಂದು ಸ್ಪೆಷಲ್ ಅಲಾಯ್ ಕೊಟ್ಟಿದ್ದಾನೆ, ಕಾರ್ ಗಟ್ಟಿ ಬರಲಿ ಅಂದ್ಬಿಟ್ಟು. ಅದ್ ಬಿಟ್ರೆ ಒಳಗಡೆ ಲೆಗ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ. 350 liter ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಓಕೆ. ಮತ್ತು ಇನ್ನೊಂದು ಮೇನ್ ಕ್ವಶನ್ ಏನಂತಂದರೆ ರೇಂಜ್ದು ಗೊತ್ತಾಯ್ತು ಬಿಡಿ. ಸೊ ಓಕೆ, ರೇಂಜ್ ನಿಮಗೆ ಯೂಶುವಲಿ ನೀವು ಡ್ರೈವ್ ಮಾಡ್ಬೇಕಾದ್ರೆ ಎಷ್ಟು ರೇಂಜ್ ಬರ್ತಾ ಇದೆ ಈಗ ಸದ್ಯಕ್ಕೆ? ಫುಲ್ ಚಾರ್ಜ್ ಅವರು ಕಂಪ್ನಿಯವರು ಹೇಳಿದ್ರೆ 312 kilometers ಹೇಳಿದ್ದಾರೆ ಕಂಪ್ನಿಯವರು. ಹೌದು. ಸೊ ನಂದು ಮತ್ತೆ ನಾನು ಅಪ್ಪ ಇಬ್ಬರೇ ಓಡಿಸೋದು ಈ ಕಾರ್ನ. ಓಕೆ. ಸೊ ನಂದು ಮತ್ತೆ ಅವ್ರದ್ದು ಕಂಪೇರ್ ಮಾಡಿದ್ರೆ ಒಂದು 200-210 ಅಷ್ಟೇ. ಸ್ವಲ್ಪ ಫಾಸ್ಟ್ ಓಡಿಸ್ತೀರೇನೋ? 80 kilometers ಅಷ್ಟೇ ಸರ್. 80-100 ಓಡಿಸಿದ್ರೆ ಅಷ್ಟು ಬರುತ್ತೆ. 80-100 ಓಡಿಸೋನು 200 ಅಂತಂದ್ರೆ ಬೆಟರ್. ಇನ್ ಕೇಸ್ ಯಾರು ಪ್ಲಾನ್ ಮಾಡ್ಕೊಂಡು ಸ್ವಲ್ಪ ಇನ್ನೂ ಸಾಫ್ಟಾಗಿ ಹೋಗ್ತೀನಿ ಅಂತಂದ್ರೆ ಅವ್ರಿಗೆ ಆಲ್ಮೋಸ್ಟ್ 240 ಬರುತ್ತೆ ಅನ್ಕೋತೀನಿ. 240 ಬರುತ್ತೆ ಸರ್. ಮೋಸ ಇಲ್ಲ, ಆರಾಮಾಗಿ ಬರುತ್ತೆ. ಸಾಫ್ಟ್ ಯೂಸ್ ಒಂದು 40-60 ಆ ರೇಂಜಲ್ಲಿ ಓಡಿಸ್ಕೊಂಡ್ರೆ ಆರಾಮಾಗಿ ಬರುತ್ತೆ 200. ಮತ್ತೆ ಇದಕ್ಕೆ ಟಾಟಾದವರೇ ನಿಮಗೆ ಚಾರ್ಜಿಂಗ್ದು ಎಲ್ಲ ಇನ್ಸ್ಟಾಲೇಷನ್ ಎಲ್ಲ ಮಾಡಿದ್ದಾರೆ. ಫ್ರೀ ಆಫ್ ಕಾಸ್ಟ್ ಅದೆಲ್ಲ ಮಾಡ್ಕೊಡ್ತಾರೆ. ನೀವು ಮನೇಲಿ ಇದ್ದಾಗ ಚಾರ್ಜ್ ಮಾಡ್ಕೋತೀರಾ? ಅದೊಂದು 8 hours ಬೇಕು ಅಂತ ಕೇಳ್ಪಟ್ಟಿದ್ನಿ. 0 to 80%, 8 hours. ಇನ್ ಕೇಸ್ ನೀವು ಆಚೆ ಹೋಗ್ತೀರಾ,
ನೀವು ಚಾರ್ಜಿಂಗ್ ಸ್ಟೇಷನ್ಸ್ ಬಿಟ್ಬಿಡಿ, ನಾರ್ಮಲ್ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲ ಇರುತ್ತೆ, ಅದು 1 ಅವರಲ್ಲಿ ಏನೋ ಚಾರ್ಜ್ ಆಗುತ್ತೆ, ಅದು ಬಿಡಿ. ಎಲ್ಲೋ ನಿಮ್ಮ ರಿಲೇಟಿವ್ಸ್ ಮನೆಗೋ ಫ್ರೆಂಡ್ ಮನೆಗೆ ಹೋಗ್ತೀರಾ, ಅವಾಗ ಹೇಗೆ ಚಾರ್ಜ್ ಮಾಡ್ಕೋತೀರಾ ನೀವು? ಸರ್ ಅಂದರೆ ಇವಾಗ ಇದಕ್ಕೆ ಪೋರ್ಟೇಬಲ್ ಚಾರ್ಜರ್ ಕೊಟ್ಟಿದ್ದಾರೆ, ಸೊ ಕ್ಯಾರಿ ಮಾಡ್ಬೋದು ನಾವು ಚಾರ್ಜರ್ನ. ನೀವು ಕ್ಯಾರಿ ಮಾಡ್ಕೊಂಡು 18 ಆಂಪಿಯರ್ ಪ್ಲಗ್ ಪಾಯಿಂಟ್ ಬರುತ್ತಲ್ವಾ, ಸೊ ಅಲ್ಲಿ ಆ ಪಾಯಿಂಟ್ಗೆ ಹಾಕೊಂಡ್ರೆ ಎಲ್ಲಿ ಬೇಕಾ ಚಾರ್ಜ್ ಮಾಡ್ಕೋಬೋದು. ಓಕೆ ದಟ್ಸ್ ನೈಸ್. ಹಾಗಾದರೆ ಈಸಿಯಾಗಿ ಜಾಸ್ತಿ ತಲೆನ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಎಲ್ಲಿಗೆ ಬೇಕಾದ್ರೂ ತೊಗೊಂಡು ಪೋರ್ಟೇಬಲ್ ತಗೊಳ್ಬೋದು. ಬಟ್ 18 amps ಅದು 18 amps ಇರಬೇಕು. ಈ ನಾರ್ಮಲ್ ಚಾರ್ಜಿಂಗ್ ಎಲ್ಲ ಬರುತ್ತಲ್ಲ ಚಿಕ್ಕ ಪೋರ್ಟ್ಸ್, ಓಕೆ, ಅದರಲ್ಲಿ ಇಡ್ಸಲ್ಲ ಇದು. ಸೊ ಪೋರ್ಟ್ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾನೆ, ಚಾರ್ಜಿಂಗ್ ಪಿನ್ ಸ್ವಲ್ಪ ದೊಡ್ಡದಾಗಿದೆ. ಸೊ 18 ಆಂಪಿಯರ್ ಆದ್ರೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಓಕೆ, ಅದೊಂದು ಕ್ಯಾರಿ ಮಾಡೋದ್ರಿಂದ ನಮಗೇನು ಯೋಚನೆ ಇರೋದು. ಬಟ್ ಅಲ್ಲಿ ಇಲ್ಲ ಅಂತಂದ್ರೆ ಅದು ನೀವೇ ನಿಮ್ಮ ಹತ್ರನೇ ಇದೆಯಾ 18 amps? ನಮ್ಮ ಹತ್ರನೇ ಇದೆ. ಪ್ಲಸ್ ಟಾಟಾದವ್ರದ್ದು ಇನ್ನೊಂದಿದೆ. ಅಕಸ್ಮಾತ್ ಎಲ್ಲ ಎಮರ್ಜೆನ್ಸಿ ಫುಲ್ ಪವರ್ ಖಾಲಿ ಆಗಿತ್ತು ಅಂದ್ರೆ ಅವ್ರಿಗೆ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ಅವ್ರು ಬಂದು 30% ಚಾರ್ಜ್ ಮಾಡಿ ಹೋಗ್ತಾರೆ. ಎಲ್ಲೇ ಇದ್ರು ಬಂದು ಚಾರ್ಜ್ ಮಾಡಿ ಥ್ರೂಔಟ್ ಇಂಡಿಯಾ, ಎಲ್ಲೇ ಇದ್ರು ಥ್ರೂಔಟ್ ಇಂಡಿಯಾ 30% ಚಾರ್ಜ್, 30% ವರೆಗೂ ಚಾರ್ಜ್ ಮಾಡಿ ಹೋಗ್ತಾರೆ. ಅವ್ರದ್ದೊಂದು ಮೊಬಿಲಿಟಿ ಸರ್ವಿಸ್ ಇದೆ. ಓಕೆ, ಅದು ಕೂಡ ಒಳ್ಳೆ. ಮತ್ತೆ ನಿಮಗೆ ಟಾಟಾದೇ ಆ್ಯಪಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲೆಲ್ಲಿದೆ ಅಂತ ನೋಡ್ಕೋಬಹುದು. ಪ್ಲಸ್ ಬೆಸ್ಕಾಮ್ ಅವ್ರದ್ದು ಇವಿ ಮಿತ್ರ ಅಂತ ಒಂದು ಆಪ್ ಬಿಟ್ಟಿದ್ದಾರೆ, ಅದರಲ್ಲೂ ಕೂಡ ನೋಡ್ಕೋಬಹುದು. ಅದು ಇವಿ ಮಿತ್ರ ಜಾಸ್ತಿ ಪೋರ್ಟ್ಸ್ ಇದೆ. ಮತ್ತೆ ಇಂಡಿಯನ್ ಆಯಿಲ್ ಅವ್ರದ್ದು ಇದೆ. ಇಂಡಿಯನ್ ಆಯಿಲ್ ಅವ್ರದ್ದು ಆಪ್ ಇದೆ, ಅದರಲ್ಲೂ ಚೆಕ್ ಮಾಡಬಹುದು. ಅವ್ರದ್ದು ಇದೆ. ಓಕೆ, ಗುಡ್. ಹಾಗಾದ್ರೆ ಸಾಕಷ್ಟು ಸಿಟಿಲಿ ಓಡಿಸೋರ್ಗಂತೂ ಏನು ಬಹಳ ತೊಂದರೆ ಇಲ್ಲ. ಸಿಟಿ ಅವ್ರದ್ದೇನಿಲ್ಲ, ಬಟ್ ರೂರಲ್ ಹೈವೇನಲ್ಲಿ ಹೈವೇದು ಅಷ್ಟೇ, ಮತ್ತೆ ರೂರಲ್ ಏರಿಯಾಸ್ದು ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ಬಟ್ ಇನ್ನು ನೀವು ಫುಲ್ ಫ್ಲೆಡ್ಜ್ ಆಗಿ ಲಾಂಗ್ ಅಂತ ಎಲ್ಲೋ ಅಬೌಟ್ 200 ಆ ಥರದ್ದು ಎಲ್ಲೋ ಹೋಗಿಲ್ಲ? 150 ಕಿಲೋಮೀಟರ್ಸ್ ಲಾಸ್ಟ್. 150 ಒನ್ ಶಾರ್ಟಲ್ಲಿ ಹೋಗಿ ಬಂದ ಮತ್ತೆ ಮನೆಗೆ ಹೋಗಿ ಬಂದಾಗ ಇನ್ನೊಂದು 30% ಮಿಕ್ಕಿತ್ತು ಚಾರ್ಜ್. ಆ 150 ಹೋಗಿ ಬಂದ್ಮೇಲೆ ಇನ್ನೂ 30% ಮಿಕ್ಕಿತ್ತು. ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಹೆಚ್ಚು ಕಮ್ಮಿ 200 ಅಂತೂ ಈಸಿಯಾಗಿ ಬರುತ್ತೆ. 200 ಅಂತೂ ಈಸಿಯಾಗಿ ಬರುತ್ತೆ. ನಾವು ಚಾರ್ಜ್ ಯಾವತ್ತು 25 ಕೆಳಗಡೆ ಬರಕ್ಕೆ ಬಿಡ್ಲಿಲ್ಲ, ಸುಮ್ಮನೆ ಬ್ಯಾಟರಿ ವಿತ್ ಎಸಿನ ಅದು ನೀವು ಹೋಗಿದ್ದು ವಿತ್ ಎಸಿನೇ. ಸೊ ವಿತ್ ಎಸಿನಲ್ಲಿ ನಿಮಗೆ ಎಲ್ಲೋ ಎಸಿ ಮತ್ತೆ ಕಾರಲ್ಲೂ ಎಲ್ಲ ಫುಲ್ಲಿ ಲೋಡೆಡ್, ಎಲ್ಲರೂ ಇದ್ರು ಫುಲ್ಲಿ ಲೋಡೆಡ್, ಎಲ್ಲ ಅಡಲ್ಟ್ಸ್. ಓಕೆ, ಫುಲ್ಲಿ ಲೋಡೆಡ್. ಗುಡ್. ಬೇಸಿಕಲಿ ನಿಮಗೆ ಇ ವಿ ಕಾರಲ್ಲಿ ನೀವು ಟಾಟಾದವರು ಇ ವಿ ಜಿಪ್ಟ್ರಾನ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಇಂಜಿನ್ ಬರೋದಿಲ್ಲ, ಇದು ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಮೇಲೆ ರನ್ ಆಗುವಂಥದ್ದು. ಮೇಯ್ನಾಗಿ ನಿಮ್ಗೆ ಇಲ್ಲೊಂದು ಮೋಟ್ರ್ ಬರುತ್ತೆ, ಅದು PSM ಅಂತ, ಅಂದರೆ ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೋನಸ್ ಮೋಟರ್ ಅಂತ. ಅದು ಬಿಟ್ಟರೆ ನಿಮಗೆ ನಾರ್ಮಲ್ ಕ್ರ್ಯಾಂಕಿಂಗಿಗೆ ಇಲ್ಲಿ 12 volts ಬ್ಯಾಟ್ರಿ ಸಿಗುತ್ತೆ, ವಿಚ್ ಇಸ್ ಫಾರ್ ಪವರಿಂಗ್ ಅಪ್ ಲೈಟ್ ಅದೆಲ್ಲ ಯೂಸ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನಾವು ಯೂಶ್ವಲಿ ಕಾರ್ ವಾಶ್ಗೆಲ್ಲ ಏನು ನೀರೆಲ್ಲ ಇಲ್ಲಿ ಬಿಡ್ತೀವಿ, ಅದನ್ನ ಬ್ಯಾಟ್ರೀಸ್ಗೆ ಇಲ್ಲಿ ಬಿಡೋಗಿಲ್ಲ, ಬರೀ ವ್ಯಾಕ್ಯೂಮ್ ಕ್ಲೀನ್ ಮಾತ್ರ ಮಾಡಬೇಕಾಗಿರೋದು, ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ಬೇರೆ ICE ಕಾರ್ಸಲ್ಲೆಲ್ಲ ಏನು ನೋಡ್ತಾರೆ, ಇಲ್ಲಿ ಇನ್ಸುಲೇಷನ್ ಎಲ್ಲ ಕೊಟ್ಟಿರ್ತಾರೆ, ಇಂಜಿನ್ ಕ್ಯಾಬಿನ್ ನಾಯ್ಸ್ ಒಳಗಡೆ ಬರಬಾರ್ದು ಅನ್ನೋದಕ್ಕೆ. ಬಟ್ ಇದರಲ್ಲಿ ಸೈಲೆಂಟ್ ಆಗಿರೋದ್ರಿಂದ ನಿಮ್ಗೇನು ಬೇಕಾಗೇ ಇಲ್ಲ, ಸದ್ಯ ಇರೋದಿಲ್ಲ, ಕ್ಯಾಬಿನಲ್ಲೂ ಯಾವುದು ನಾಯ್ಸ್ ಬರಲ್ಲ, ಹಾಗಾಗಿ ನಿಮ್ಗೆ ಇಲ್ಲಿ ಇನ್ಸುಲೇಷನ್ ಏನು ಕೊಡೋದಿಲ್ಲ. ಸೊ ಇದಿಷ್ಟು ಫ್ರಂಟ್ ನೀವು ಬಾನೆಟ್ದು ನೋಡ್ತಿರೋದು. ನಿಮಗೆ ಮತ್ತೆ ಲೈಟಿಂಗಲ್ಲಿ DRL ಆ್ಯಸ್ ಯೂಶುವಲ್ LED-ನಲ್ಲೇ ನಿಮ್ಮ ನೆಕ್ಸಾನ್ ಹಳೇದು ಏನು ನೋಡಿದ್ರೆ ನೀವು ಅದೇ ಥರನೇ ಬರುತ್ತೆ. ಮತ್ತು ಮೈನ್ ಹೆಡ್ ಲ್ಯಾಂಪು ಆಟೋ ಹೆಡ್ ಲ್ಯಾಂಪ್ಸ್ ಇದು, ಮತ್ತು ಪ್ರೊಜೆಕ್ಟರ್ ಹ್ಯಾಲೋಜನ್ ಹೆಡ್ ಲ್ಯಾಂಪ್ ಇದೆ. ಆ್ಯಂಡ್ ದೆನ್ ಫಾಗ್ ಲ್ಯಾಂಪ್ ಕೂಡ ನಿಮಗೆ ಹಾಲೋಜನ್ ಎಲ್ಲ ಸಿಗುತ್ತೆ. ಅದು ಬಿಟ್ಟರೆ ಇಲ್ಲಿ ಟರ್ನ್ ಇಂಡಿಕೇಟರ್ಸ್ ಒಂದಿದೆ, ಮತ್ತು ಮಿರರಲ್ಲೂ ಕೂಡ ನಿಮಗೆ ಟರ್ನ್ ಇಂಡಿಕೇಟರ್ಸು ಲೈಟ್ ಬ್ಲಿಂಕ್ ಆಗುತ್ತೆ. ಆ್ಯಂಡ್ ದೆನ್ ಆಬ್ವಿಯಸ್ಲಿ ಇಲ್ಲಿ EV ಆಗಿರೋದ್ರಿಂದ ನಿಮಗೆ EV ಬ್ಯಾಡ್ಜ್ ಕೂಡ ಸಿಗುತ್ತೆ. ಆ್ಯಂಡ್ ದೆನ್ ಟಾಟಾ ಲೋಗೋ ಬೋಲ್ಡಾಗಿ ಸಿಗುತ್ತೆ. ಅಂದರೆ ಇಲ್ಲಿ ನೀವು ಏನು ಗ್ರಿಲ್ ಸ್ಪೇಸ್ ನೋಡ್ತಿದ್ದೀರಾ, ಯೂಶಲಿ ರೇಡಿಯೇಟರ್ ಕೂಲಿಂಗ್ ಆಗೋದಕ್ಕೆ ಬೇಕು ಅಂತಾರೆ, ಬಟ್ ಬ್ಯಾಟ್ರಿಗೂ ಕೂಡ ಕೂಲ್ ಆಗೋದಕ್ಕೆ ನಿಮ್ಗೆ ಇಲ್ಲಿ ಗ್ರಿಲ್ಲಲ್ಲಿ ಸ್ವಲ್ಪ ಓಪನಿಂಗ್ ಸ್ಪೇಸಸ್ ಕೊಟ್ಟಿದ್ದಾರೆ. ಸೊ ರೋಹನ್, ನಾವೀಗ ಇಂಟೀರಿಯರ್ ಫೀಚರ್ಸ್ ಏನೇನಿದೆ ಅಂತ ತಿಳ್ಕೊಬೇಕು, ಅದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಾ? ಹಾಂ ಸರ್, ನೋಡಿ ಇವಾಗ ಈ ಥರ ಇಂಜಿನ್ ಆನ್ ಮಾಡಿದ್ರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು, ಇದು 7-inch ಹಾರ್ಮನ್ ಡಿಸ್ಪ್ಲೇ. ಸೊ ಇದರಲ್ಲಿ ಫೀಚರ್ಸು ಕ್ಲೈಮೇಟ್ ಕಂಟ್ರೋಲು ಮತ್ತು FM ಎಲ್ಲ ಇದರಲ್ಲೇ ಇರುತ್ತೆ. ಮತ್ತು ಬ್ಲೂಟೂತ್ ಇದೆ, ಆಂಡ್ರಾಯ್ಡ್ ಆಟೋ ಇದೆ, ಆ್ಯಪಲ್ ಕಾರ್ಪ್ಲೇ ಇದೆ, ಮತ್ತು ವಾಟ್ 3 words ಇದೆ, ಇದು ನೇವಿಗೇಷನ್ ಹೊಸದಾಗಿ ಬಂದಿದೆ, ಮತ್ತು ವಾಯ್ಸ್ ಕಮಾಂಡ್ ಇದೆ ಇದರಲ್ಲಿ. ಸೊ ಇದರಲ್ಲಿ ಕ್ಲೈಮೇಟ್ ಕಂಟ್ರೋಲ್ ಮಾಡ್ಬೋದು, ಮತ್ತು FM ಚೇಂಜ್ ಮಾಡ್ಬೋದು, ಮತ್ತು ಕಾಲ್ ಮಾಡ್ಬೋದು ವಾಯ್ಸ್ ಕಮಾಂಡಿಂದ. ಮತ್ತು ಅದೇ ಈ ಥರ ಎಲ್ಲ ನಾರ್ಮಲ್ ಫೀಚರ್ಸ್. ಬ್ಲೂಟೂತ್ ಕಾಂಟ್ಯಾಕ್ಟ್ಸ್, ಪಾರ್ಕ್ ಅಸಿಸ್ಟ್ ಇದೆ. ಪಾರ್ಕ್ ಅಸಿಸ್ಟ್ ಅಂದರೆ ರಿವರ್ಸ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ ವಿತ್ ಗೈಡೆನ್ಸು. ಮತ್ತು ಥೀಮ್ಸ್ ಚೇಂಜ್ ಮಾಡ್ಕೋಬಹುದು, ಕಲರ್ಸ್ ಈ ಬ್ಯಾಕ್ಗ್ರೌಂಡ್ ಕಲರ್ ಕಾಣಿಸ್ತಿದೆಯಲ್ಲ ಅದೆಲ್ಲ ಚೇಂಜ್ ಮಾಡ್ಕೊಬಹುದು. ಮತ್ತೆ ಇದು ಪಾರ್ಕಿಂಗ್ ಲೈಟು, ಮತ್ತೆ AC ಎಲ್ಲ ಆಟೋಮೆಟಿಕ್, AC ವೈಪರ್ಸು ಎಲ್ಲ ಆಟೋಮೆಟಿಕ್ ಬರುತ್ತೆ ಇದರಲ್ಲಿ. ಮತ್ತೆ ಈಕಾನ್ ಅಂದ್ರೆ AC ಸ್ವಲ್ಪ ಸೆಂಟ್ರಲೈಸ್ ತರ ಆಗುತ್ತೆ, ಮೈಲೇಜ್ ಸ್ವಲ್ಪ ಜಾಸ್ತಿ ಬರುತ್ತೆ ಈಕಾನ್ ಹಾಕೊಂಡ್ರೆ.
ಮತ್ತೆ ಇದು ಅದೇ ಎ ಸಿ ಮೋಡ್ಸ್ ಚೇಂಜ್ ಮಾಡೋದು. ಓಕೆ, ಇದು ಆಟೋಮೆಟಿಕ್ ಕ್ಲೈಮೇಟ್ ಅಲ್ಲ, ಇದು ಆಟೋಮೆಟಿಕ್ ಕ್ಲೈಮೇಟ್. ಓಕೆ, ಮತ್ತೆ ಇದು ಫಾಗ್ ಲೈಟ್, ಇದು ಡೋರ್ದು. ಓಕೆ, ಮತ್ತೆ ಇದು ಕೊಟ್ಟಿದ್ದಾರೆ ಎಲ್ಲ, ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಮತ್ತೆ ಇದು ಇದ್ರದ್ದು ಬೂಟ್ ಸ್ಪೇಸ್ ಓಪನ್ ಮಾಡೋದು. ಮತ್ತೆ ಇಲ್ಲಿ ಸ್ಪೇಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಗೇರು. ಸೊ ಏನಂದ್ರೆ ನ್ಯೂಟ್ರಲ್ಲು. ಮತ್ತೆ ಗೇರ್ ಈ ತರ ಶಿಫ್ಟ್ ಮಾಡಿದ್ರೆ ನೋಡಿ ಕಲರ್ ಚೇಂಜ್ ಆಗೋದು ಕಾಣಿಸ್ತಿರ್ಬೋದು ನಿಮಗೆ. ಓಕೆ, ಇದು ನೋಡಿ ಹೈಲೈಟ್ ಆಯ್ತು, ಡಿ ಮೋಡಿಗೆ ಆಯ್ತು. ಮತ್ತೆ ಎಸ್ ಬಂದು ಸ್ಪೋರ್ಟ್ಸ್ ಮೋಡ್. ಓಕೆ, ಸ್ಪೋರ್ಟ್ಸ್ ಮೋಡ್. ಇದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ಮೈಲೇಜ್ ಇರಲ್ಲ. ಓಕೆ, ಹೌದು. ಮತ್ತೆ ನೋಡಿ ಈ ತರ ಹಿಂಗ್ ಚೇಂಜ್ ಮಾಡ್ಕೊಂಡ್ರೆ ಎನ್ನಿಗೆ ಆಯ್ತು ನ್ಯೂಟ್ರಲ್. ಇವಾಗ ರಿವರ್ಸ್ ಅಂದಾಗ ಇಲ್ಲಿ ಇದು ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ, ಆನ್ ಆಗುತ್ತೆ ಕ್ಯಾಮ್ರಾ ಕ್ಲಾರಿಟಿ. ಮತ್ತೆ ಇಲ್ಲಿ ಇದಕ್ಕೆ ಬಂದ್ರೆ ಸೊ ವೈಪರ್ಸ್ ಎಲ್ಲ ಆಟೋಮೆಟಿಕ್ ನೋಡಿ. ಇದು ಮೇಲೆ ಮೋಡ್ಗೆ ಹಾಕ್ತಾರೆ, ವೈಪರ್ಸ್ ಎಲ್ಲ ಆಟೋಮೆಟಿಕ್ ಆಗುತ್ತೆ. ಇದು ಸ್ಪೀಡ್ ಅಡ್ಜಸ್ಟ್ಮೆಂಟ್. ಸೊ ಅದೇ ಇದ್ರದ್ದು AC ಇದು ವೈಪರ್ ಸಿಂಗಲ್ ಪಾಯಿಂಟ್ ಹಾಕೊಂಡಾಗ ವೈಪರ್ ಸ್ಪೀಡ್ ಇದು. ಮತ್ತೆ ಇದು ರಿಯರ್ ವೈಪರ್ದು, ರಿಯರ್ ವೈಪರ್ದು ಅಡ್ಜಸ್ಟ್ಮೆಂಟ್ಸು. ಮತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು ಎನರ್ಜಿ ಫ್ಲೋ ಅಂತ. ಸೊ ನಾವು ಹೋಗ್ತಿರ್ಬೇಕಾದ್ರೆ ಬ್ಯಾಟ್ರಿಯಿಂದ ಮೋಟರ್ಗೆ ಹೋಗೋದು, ಮತ್ತೆ ಮೋಟರಿಂದ ರಿಟರ್ನ್ ಫ್ಲೋ ಆಗೋದು ಬ್ಯಾಟ್ರಿಗೆ, ಅದೆಲ್ಲ ಕಾಣುತ್ತಿದ್ರಲ್ಲಿ. ಸೊ ಗಾಡಿ ನೀವು ಓಡಿಸೋವಾಗ ನೋಡ್ಬೋದು. ಮತ್ತೆ ಇಲ್ಲಿ ಮೋಡ್ಸ್ ಕಾಣಿಸುತ್ತೆ. ಸೊ ನಾವ್ ಇಲ್ಲಿ ಗೇರ್ ಚೇಂಜ್ ಮಾಡ್ತಿದ್ರೆ ಅಲ್ಲೂ ಚೇಂಜ್ ಆಗುತ್ತೆ, ಇಲ್ಲಿ ಚೇಂಜ್ ಆಗುತ್ತೆ, ಇಂಡಿಕೇಶನ್ ಗೊತ್ತಾಗುತ್ತೆ ಇಲ್ಲಿ. ಮತ್ತೆ ಇದು ಹಿಸ್ಟೋಗ್ರಾಮ್ ಕೊಟ್ಟಿದ್ದಾರೆ ಇದರಲ್ಲಿ. ಆದ್ರೆ ಎನರ್ಜಿ ಕನ್ಸಂಪ್ಷನ್ ಹೆಂಗಾಗುತ್ತೆ ಲೈವ್ ಹಿಸ್ಟೋಗ್ರಾಮ್ ಕೊಟ್ಟಿದ್ದಾರೆ. ವೇವ್ಸ್ ಗೊತ್ತಾಗುತ್ತೆ, ನಾವು ಹೆಂಗ್ ಓಡಿಸ್ತಿದೀವಿ, ಪರ್ಫಾರ್ಮೆನ್ಸ್ ಎಲ್ಲ ಗೊತ್ತಾಗುತ್ತೆ. ಈ ಆಪ್ ಇದೆಯಲ್ಲ, ನಾವು ಟ್ರಿಪ್ ಹಿಸ್ಟ್ರಿ ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ ನಾವು ಪರ್ಫಾರ್ಮೆನ್ಸ್ ಹೆಂಗಿದೆ, ನಾವು ಓಡಿಸ್ತಾರ ಸ್ಕೋರ್ ಮತ್ತೆ ಇಲ್ಲಿ ನೇವಿಗೇಷನ್ ಅದು ಇದನ್ನ ಹಾಕೊಂಡ್ರೆ ಇಲ್ಲಿ ಡೈರೆಕ್ಷನ್ಸ್ ಎಲ್ಲ ತೋರಿಸುತ್ತೆ. ಇಲ್ಲಿ FM ಅಂತ ಕಾಣ್ತಿದೆಯಲ್ಲ, ಇಲ್ಲೆಲ್ಲ ತೋರಿಸುತ್ತೆ. ಮತ್ತೆ ಟೈಮ್ ಕಾಣುತ್ತೆ. ಮತ್ತೆ ಆಚೆ ಕಡೆ ಇದು 30 ಡಿಗ್ರಿ ಇದೆ, ಆಚೆ ಕಡೆ ಟೆಂಪರೇಚರ್ 30 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಅದು ಕಾಣುತ್ತೆ ನಿಮಗೆ. ಇದರಲ್ಲಿ ಟೈರ್ ಪ್ರೆಷರ್ ಮಾನಿಟರ್ ಕೂಡ TPMS ಇದೆ. ಸೊ ಯಾವ್ದಾನ ಬ್ಲೋ ಕಡಿಮೆ ಆಗಿದಾಗ ಅಲರ್ಟ್ ತೋರಿಸುತ್ತಲ್ಲ ಅಷ್ಟೇ. ಓಕೆ, ಮತ್ತೆ ಅಂದ್ರೆ ಪರ್ಟಿಕ್ಯುಲರ್ ವೀಲ್ ಅಲ್ಲಿ ಬ್ಲೋ ಕಮ್ಮಿ ಆಗಿದೆ ಇಲ್ಲ, ಪರ್ಟಿಕ್ಯುಲರ್ ಅಂತಲ್ಲ, ವೀಲ್ಸ್ ಅಂತ ಎಲ್ಲ ವೀಲ್ಸ್ದು ಟೈರ್ ಪ್ರೆಷರ್ ಚೆಕ್ ಮಾಡಿ ಅಂತ ತೋರಿಸುತ್ತೆ. ಓಕೆ, ಓಕೆ. ಮತ್ತೆ ನಾವೇನ್ ನೋಡ್ತಿದೀವಿ, ಇದು ಕ್ಲಸ್ಟರ್ ಬಂದು ಆಲ್ಟ್ರೋಸ್ ಮತ್ತೆ ಹ್ಯಾರಿಯರ್ ಕಾಂಬಿನೇಷನ್ ಆಗಿದೆ. ಮತ್ತೆ ಇಲ್ಲಿ ಸ್ಟೇರಿಂಗ್ ಬಂದ್ರೆ ಇದು ವಾಲ್ಯೂಮ್ ಅಪ್ ಅಂಡ್ ಡೌನ್, ಮೀಡಿಯಾ ಎಲ್ಲ ಕಂಟ್ರೋಲ್ ಮಾಡ್ಕೋಬಹುದು. ಇದು ಬ್ಲೂಟೂತ್, ಅದೇ ಬ್ಲೂಟೂತ್ ಪೇರಿಂಗ್. ಮತ್ತೆ ಇದು ಸಾಂಗ್ ಇಂದ ಮುಂದೆ ಚೇಂಜ್ ಮಾಡಕ್ಕೆ. ಇದು ವಾಯ್ಸ್ ಕಂಟ್ರೋಲ್ ಅಥವಾ ಕಾಲ್ ರಿಸೀವ್. ಮತ್ತೆ ಇದು ಕಾಲ್ ಕಟ್ ಅಥವಾ ಮ್ಯೂಟ್ ಮಾಡ್ಕೊಳಕ್ಕೆ. ಮತ್ತೆ ಇದು ಅಲ್ಲಿ ಕ್ಲಸ್ಟರ್ ಅಲ್ಲಿ ಚೇಂಜ್ ಆಗಕ್ಕೆ, ಅದು ODI ಇನ್ಫಾರ್ಮೇಷನ್ ನಮಗೆ ಯಾವ್ದು ಬೇಕೋ ಅದು ಚೇಂಜ್ ಮಾಡ್ಕೋಬಹುದು, ಅದೆಲ್ಲ ಚೇಂಜ್ ಮಾಡ್ಕೋಬಹುದು ಇಲ್ಲಿ. ಓಕೆ, ನೈಸ್. ಓಕೆ ನೋಡಿ, ಇದು ಬಂದು ಮೈಕು ಮತ್ತೆ ಇದು ಸನ್ರೂಫ್ ಕಂಟ್ರೋಲ್ ಮಾಡೋದು. ನೋಡಿ ಇವಾಗ ಸನ್ರೂಫ್ ಓಪನ್ ಆಗುತ್ತೆ, ಈ ಬಟನ್ ಸನ್ರೂಫ್ ಓಪನ್ ಮಾಡೋಕ್ಕೆ. ಮತ್ತೆ ಇದು ಕ್ಲೋಸ್. ಮತ್ತೆ ಇದು ಏರ್ ವೆಂಟ್ದು, ಅಂದ್ರೆ ಸ್ವಲ್ಪ ಗಾಳಿ ಬೇಕಂದ್ರೆ ಇದು ಹೊತ್ಕೊಂಡ್ರೆ ಸ್ವಲ್ಪ ಲೈಟಾಗಿ ಓಪನ್ ಆಗುತ್ತೆ ಸನ್ರೂಫ್. ಈ ಸ್ಪೇಸ್ ಏನ್ ಕಾಣ್ತಿದೆ, ಇದು ಕೀ ಸ್ಪೇಸ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಕೀ ಇಟ್ಕೊಳಕ್ಕೆ ಅದಕ್ಕೆ ಅಂತ. ಮತ್ತೆ ಅಲ್ಲಿ 12 ವೋಲ್ಟ್ ಚಾರ್ಜರ್ ಇದೆ. ಮತ್ತೆ ಇದು ಆಂಡ್ರಾಯ್ಡ್ ಆಟೋಗೆ ಕೇಬಲ್ ಕನೆಕ್ಟ್ ಮಾಡ್ಕೊಬೇಕಲ್ವಾ, ಸೊ USB ಪೋರ್ಟ್ ಒಂದು ಕೊಟ್ಟಿದ್ದಾರೆ. ಮತ್ತೆ ಆಕ್ಸ್ ಪೋರ್ಟ್ ಒಂದು ಕೊಟ್ಟಿದ್ದಾರೆ. ಸೊ ರಿಯರ್ ಸೀಟ್ ಸ್ಪೇಸ್ ಹೇಳಬೇಕು ಅಂತಂದ್ರೆ ನಮಗೆ ಹೆಡ್ ರೂಮ್ ಕೂಡ ಇಷ್ಟು ಆಲ್ಮೋಸ್ಟ್ ಒಂದು 3-4 ಇಂಚಸ್ ಅಷ್ಟು ಗ್ಯಾಪ್ ಸಿಗುತ್ತೆ. ಆ್ಯಂಡ್ ದೆನ್ ಇಬ್ರಿಗಂತೂ ಭಾಳ ಕಂಫರ್ಟೇಬಲ್ ಆಗಿದೆ, 3 ಜನನೂ ಆರಾಮಾಗಿ ಕೂತ್ಕೋಬೋದು. ಮತ್ತು ಆಮ್ರೆಸ್ಟ್ ಕೂಡ ಇದೆ, ರಿಯರ್ ಆಮ್ರೆಸ್ಟ್ ವಿತ್ ಕಪ್ ಹೋಲ್ಡರ್ ಕೂಡ ಇದೆ, ನೀವು ನೋಡ್ಬೋದು ಇಲ್ಲಿ. ಸೊ ಲಕ್ಸುರಿ ಹೇಳಿದ ತಕ್ಕಂಗೆ ಲಕ್ಸುರಿಯಸ್ ಆಗಂತೂ ಇದೆ. ಮತ್ತೆ ಈವನ್ ಕಲರ್ ಕೂಡ ಇದು ಲಕ್ಸುರಿ ಬ್ರಿಂಜ್ ಕಲರ್ ಕೊಟ್ಟಿದ್ದಾರೆ. ಮಾಡೆಲ್ಗೆ ಮಾತ್ರ ಇದು ಲೆದರ್ ಲಕ್ಸುರಿಗೆ ಮಾತ್ರ ಕೊಟ್ಟಿದ್ದಾರೆ. ಮತ್ತೆ ಈವನ್ ಹೆಡ್ ರೆಸ್ಟ್ ಕೂಡ ಫಿಕ್ಸ್ಡ್ ಅಲ್ಲ, ಇದು ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಸಿಗುತ್ತೆ ನಿಮಗೆ ರೇರ್ ಅಲ್ಲಿ, ಅದೊಂದು ಅಡ್ವಾಂಟೇಜು. ಮತ್ತೆ ರೇರ್ AC ವೆಂಟ್ಸ್ ಕೂಡ ನಿಮ್ಗೆ ಇಲ್ಲಿ ನೋಡ್ಬೋದು. ಆ್ಯಂಡ್ ದೆನ್ ಮುಂಚೆ ಹಳೆ ನೆಕ್ಸಾನ್ ನಿಮ್ಗೆ ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ಪೋರ್ಟು ಮತ್ತು 12 ವೋಲ್ಟ್ಸ್ ಇಲ್ಲಿ ಕೊಡ್ತಿದ್ರು. ಬಟ್ EVನಲ್ಲಿ ನಿಮಗೆ ನೋಡೋದಾದ್ರೆ ಇಲ್ಲಿದೆ ನೋಡಿ 12 ವೋಲ್ಟ್ಸ್ ಅಂತ. ಹಿಂದೆ ಲೆಫ್ಟ್ ಸೀಟಲ್ಲಿ ಏನು ಬರುತ್ತೋ ಅವ್ರ ಹಿಂದೆ ಹೆಡ್ ರೆಸ್ಟ್ ಹತ್ರ ಇಲ್ಲಿ 12 ವೋಲ್ಟ್ಸ್ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಇನ್ನೊಂದು ಚೆನ್ನಾಗಿರೋ ಫೀಚರ್ ಏನಂದ್ರೆ ಸೀಟ್ ಬೆಲ್ಟ್ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಯಾವುದೇ ಥರದ ಹೈಟವ್ರಿಗಾದ್ರೂ ಅಡ್ಜಸ್ಟಬಲ್ ಸೀಟ್ ನೋಡಿ ಈ ಥರ ಫುಲ್ ಮಾಡಿ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು ಸೀಟ್ ಬೆಲ್ಟ್ನ. ಇದು ಡ್ರೈವರ್ ಸೈಡ್ ಮಾತ್ರ ಅಲ್ಲ, ಇಲ್ಲ ಪ್ಯಾಸೆಂಜರ್ ಅಂಡ್ ಡ್ರೈವರ್ ಎರಡೂ ಕಡೆ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಟಾಟಾದಲ್ಲಿ ಮ್ಯೂಸಿಕ್ ಸಿಸ್ಟಮ್ ಬಂದು ಹರ್ಮನ್ ಅಂಡ್ JBL ಸ್ಪೀಕರ್ಸ್ ಇರೋದು. ಸೊ ನಾವೀಗ ಒಂದು ನಾನ್ ಕಾಪಿರೈಟೆಡ್ ಸಾಂಗ್ ಒಂದು ಪ್ಲೇ ಮಾಡಿ ನೋಡೋಣ.
ಇದರಲ್ಲಿ 8 ಸ್ಪೀಕರ್ಸ್ ಇದೆ, ಅಂದರೆ 4 ಡೋರ್ ಸ್ಪೀಕರ್ಸ್ ಆ್ಯಂಡ್ 4 ಟ್ವಿಟರ್ಸ್. ಸೊ ಹೇಗಿದೆ ಎಫೆಕ್ಟ್ ಅನ್ನೋದು ಈಗ ನೀವೇ ಕೇಳಿಸ್ಕೊಳ್ಳಿ. ಸೊ ನೀವೇ ಕೇಳಿಸ್ಕೊಂಡ್ರಲ್ಲ, ಆಲ್ಮೋಸ್ಟ್ ಕ್ಯಾಮ್ರಾದಲ್ಲಿ ಆಡಿಯೋದಲ್ಲಿ ನಿಮ್ಗೆ ಎಷ್ಟು ಜಸ್ಟಿಸ್ ಮಾಡ್ತೋ ಗೊತ್ತಿಲ್ಲ, ಬಟ್ ರಿಯಲ್ ಟೈಮಲ್ಲಂತೂ ಕಾರ್ ಒಳಗಡೆ ಕೂತ್ಕೊಂಡ್ರೆ ಎಲ್ಲ ವಿಂಡೋಸ್ ಕ್ಲೋಸ್ ಮಾಡ್ಕೊಂಡಂತೂ ನಂಬರ್ 1 ಕ್ಲಾಸ್ ಮ್ಯೂಸಿಕ್ ಸಿಸ್ಟಮ್ ಅಂತ. ಸೊ ಇವಾಗ ನಾವು ಡ್ರೈವ್ ರಿವ್ಯೂ ಎಕ್ಸ್ಪೀರಿಯನ್ಸ್ ನೋಡೋಣ. ಹೇಗೆ ಇದು ಎಲೆಕ್ಟ್ರಿಕ್ ಕಾರ್ ಫಸ್ಟ್ ಟೈಮ್ ನಾನು ಡ್ರೈವ್ ಮಾಡ್ತಿರೋದು. ಸೊ ನೋಡೋಣ ಹೇಗೆ ಡ್ರೈವ್ ಮಾಡ್ಬೋದು, ಸ್ಪೋರ್ಟ್ಸ್ ಮೋಡ್ ಹೇಗೆ ವರ್ಕ್ ಆಗುತ್ತೆ, ಮತ್ತು ಡ್ರೈವ್ ರಿವರ್ಸ್ ನ್ಯೂಟ್ರಲ್ ನೋಡೋಣ ಆಗಿದೆ. ಏನು ಒಂಚೂರು ನಾಯ್ಸೇ ಗೊತ್ತಾಗೋದಿಲ್ಲ ನೋಡಿ. ಇಷ್ಟೇ 0 ಸೌಂಡು. ಒಂದು ನಾಯ್ಸ್ ಪೊಲ್ಯೂಷನ್ ಆಗಲಿ ಮತ್ತು ಏರ್ ಪೊಲ್ಯೂಷನ್ ಆಗಲಿ ಒಂಚೂರು ಆಗಲ್ಲ. ಎಕೋ ಫ್ರೆಂಡ್ಲಿ ವೆಹಿಕಲ್ ಇದು. ಹೌದು. ಮತ್ತು ಮೇಯ್ನಾಗಿ ಏನಂದ್ರೆ ಸ್ಟ್ರೈನ್ ಆಗೋದಿಲ್ಲ, ಗೇರ್ ಇಲ್ಲ. ಸೊ ಕ್ಲಚ್ ಯೂಶಲಿ ಏನಾಗುತ್ತೆ ಅಂತಂದರೆ ಈ ಇಂಜಿನ್ ವೆಹಿಕಲ್ಸಲ್ಲಿ ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನಿಂದನೇ ಟಯರ್ಡ್ನೆಸ್ ಜಾಸ್ತಿ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಅವೆಲ್ಲ ಏನಿಲ್ಲ. ಪವರ್ ಬಂದು 120 ಹಾರ್ಸ್ ಪವರು ಮತ್ತು 240 ನ್ಯೂಟನ್ ಮೀಟರ್. ಸೊ ಇವಾಗ ಸ್ಪೋರ್ಟ್ಸ್ ಮೋಡ್ ಶಿಫ್ಟ್ ಮಾಡ್ತೀನಿ. ಪಿಕಪ್ ನೋಡಿ, ಆನ್ ಗೋ ಸ್ಪೋರ್ಟ್ಸ್ ಮೋಡ್. ಓಹೋ ಏನು ಗುರು, ಇಮ್ಮಿಡಿಯೇಟ್ ಆಗಿ 80 ಆಯಿತು. 100 ಹತ್ರನೂ ಬಂದ್ಬಿಡ್ತು. ಓಹೋ ಸಖತ್ತಿದು. ಟಾಟಾದವ್ರು ಮೋಸ್ಟ್ಲಿ ತಪ್ಪು ಹೇಳ್ಬಿಟ್ರು ಅನ್ಸುತ್ತೆ. 0 to 100 9.9 ಸೆಕೆಂಡ್ಸ್ಗೆಲ್ಲ 8 ಸೆಕೆಂಡ್ಸ್ಗೆ ಬಂದ್ಬಿಡುತ್ತೆ. ಲಕ್ಕಿಲಿ ಇಲ್ಲ, ಹಂಪ್ ಇದರಿಂದ ಭಾಳ ಬೇಗ ನಿಲ್ಲಿಸ್ಕೊಂಡ್ವಿ. ನೋಡಿ, ಇದು ಟಾಟಾ ಅವರೇ ಹಾಕ್ಕೊಟ್ಟಿರೋದು. ಇದರ ಮನೆ ಹತ್ರ ಪೋರ್ಟಬಲ್ ಚಾರ್ಜರ್ ಅಂತ ಹೇಳಿದ್ರಲ್ಲ ಆಗಲೇ, ಅದು ನೋಡಿ ಈ ಥರ ಪ್ಲಗ್ ಪಾಯಿಂಟ್ ಕೊಡ್ತಾರೆ. ಇದು ಪೋರ್ಟಬಲ್ ಇದ್ದು. ಸೊ ಹಿಂಗೆ ಇದನ್ನು ತೆಕ್ಕೊಂಡು, ಓಕೆ, ಇದು ನೋಡಿ ಇಷ್ಟು ಹೋಗ್ತಾರೆ. ಇದಿಷ್ಟೇನ ಚಾರ್ಜರು. ಇದನ್ನ ನಾವು ಎಲ್ಲಿ ಬೇಕಾದ್ರೂ ಕನೆಕ್ಟ್ ಮಾಡ್ಕೊಂಡ್ರೆ, ಬಟ್ ಏನು ಅಂದ್ರೆ ಸ್ಲೋ ಆಗಿ ಚಾರ್ಜ್ ಆಗುತ್ತೆ. ಒಂದು 8 hours ಬೇಕಾಗುತ್ತೆ. ಆಗಲೇ 18 ಆಂಪಿಯರ್ಸ್ ಅಂತ, ಅದು 16 ಆಂಪಿಯರ್. 16 ಆಂಪಿಯರ್ಸ್ ಆರ್ 250 ವೋಲ್ಟ್ಸ್. ಓಕೆ, ಸೊ ಆ ಪ್ಲಗ್ ಪಾಯಿಂಟ್ ಮಾತ್ರ ಹಾಕೋದು. ಓಕೆ. ಮತ್ತೆ ಇದನ್ನ ಹಾಕಿ ಪವರ್ ಸ್ಟೇಷನ್ 3 ಲೈಟ್ಸ್ ಬ್ಲಿಂಕ್ ಆಗುತ್ತೆ. ಮತ್ತೆ ಇಲ್ಲಿ ಹಾಕಿದ ತಕ್ಷಣ ಕ್ಲಿಕ್ ಸೌಂಡ್ ಬರುತ್ತೆ. ಓಕೆ, ಇದು ನಾವಿಲ್ಲಿ AC ಕನೆಕ್ಟರ್ ಹಾಕಬೇಕು. ನೋಡಿ, ಇದು AC ಕನೆಕ್ಟರ್. ಓಕೆ, ಅಥವಾ ನಾವು ಫಾಸ್ಟ್ ಚಾರ್ಜರ್ಗೆ ಹೋದಾಗ ಇದು 2 ಪಾಯಿಂಟ್ ಬರುತ್ತೆ. ಸೊ 2 ಪಾಯಿಂಟ್ ಬರುತ್ತೆ ಒಟ್ಟಿಗೆ. ಓಕೆ, ಸರಿ. ಇದು ಚಾರ್ಜ್ಗೆ ಪ್ಲಗ್ ಆಗಿದೆ. ಸೊ ಎವ್ರಿ ನೈಟ್ ಚಾರ್ಜ್ ಮಾಡ್ತೀರಾ ನೀವು? ನೈಟ್ ಚಾರ್ಜ್. ಓಕೆ. ಓಕೆ, ಈ ಲೈಟ್ಸ್ ಬ್ಲಿಂಕ್ ಆಗುತ್ತಾ? ಅಲ್ಲಿ ಕ್ಲಿಕ್ ಸೌಂಡ್. ಇಲ್ಲಿ ಕ್ಲಿಕ್ ಸೌಂಡ್ ಬರುತ್ತೆ. ಮತ್ತು ಇದು ಚಾರ್ಜ್ ಫುಲ್ ಆಗಿದೆ ಅಂತ ಗೊತ್ತಾಗೋದು? ಇದು ಬ್ಲಿಂಕ್ ಆಗ ಸ್ಟಾಪ್ ಆಗುತ್ತೆ. ಬ್ಲಿಂಕ್ ಆಗೋದು ಸ್ಟಾಪ್ ಆಗುತ್ತೆ. ಓಕೆ, ಫೈನ್.